ಡ್ರೀಮ್ 11 ನಂತಹ ಆಪ್ಗಳು ಹಣವನ್ನು ಹೇಗೆ ಗಳಿಸುತ್ತದೆ? ಒಂದು ಆಟದಲ್ಲಿ 5 ಜನರಿದ್ದರೆ 5 ಜನರು 100 ರೂಪಾಯಿಗಳ ಹಾಗೆ ಒಟ್ಟು 500 ರೂಪಾಯಿಗಳು ಒಟ್ಟು ಸೇರುತ್ತದೆ. ಇದರಲ್ಲಿ ಮೊದಲು 28% GST ಗವರ್ಮೆಂಟ್ ತೆಗೆದುಕೊಳ್ಳುತ್ತದೆ. ಇನ್ನು ಉಳಿದದ್ದು 360 ರೂಪಾಯಿ. ಇದರಲ್ಲಿ ಫ್ಯಾಂಟಸಿ ಆಪ್ನ ಓನರ್ 20% ಹಣವನ್ನು ತನ್ನ ಬಳಿ ಉಳಿಸಿಕೊಳ್ಳುತ್ತಾನೆ. 20% ಹಣವನ್ನು ಕಡಿತಗೊಳಿಸಿದರೆ ಇದರಲ್ಲಿ 288 ರೂಪಾಯಿಗಳು ಉಳಿಯುತ್ತದೆ. ಇನ್ನು ಉಳಿದ 288 ರೂಪಾಯಿಗಳನ್ನು ಗೆದ್ದ ವ್ಯಕ್ತಿಗೆ ನೀಡಬೇಕು. ಆದರೆ ಅವನಿಗೆ ಸಿಗುವ ಸಮಯದಲ್ಲಿ 30% TDS ಸರ್ಕಾರಕ್ಕೆ ನೀಡಬೇಕಾಗುತ್ತದೆ. ಸೆಕ್ಷನ್ 115 BBJನ ಪ್ರಕಾರ ಗೆದ್ದ ವ್ಯಕ್ತಿ 30% ಹಣವನ್ನು TDS ರೂಪದಲ್ಲಿ ಸರ್ಕಾರಕ್ಕೆ ನೀಡಬೇಕು. 30% ಸರ್ಕಾರಕ್ಕೆ ಕೊಟ್ಟ ನಂತರ 201.6 ರೂಪಾಯಿಗಳು ಉಳಿದಂತೆಯಾಗುತ್ತದೆ. ಯಾವ ವ್ಯಕ್ತಿ ಹಣವನ್ನು ಗೆದ್ದಿರುತ್ತಾನೋ ಆತ ಮೊದಲಿಗೆ 100 ರೂಪಾಯಿ ಹಣವನ್ನು ಹಾಕಿರುತ್ತಾನೆ. ಆತನ 100 ರೂಪಾಯಿಯನ್ನು ನಾವು ಕಡಿತಗೊಳಿಸಿದ್ರೆ ಗೆದ್ದ ವ್ಯಕ್ತಿಗೆ 101.6 ರೂಪಾಯಿಗಳು ಸಿಗುತ್ತದೆ. ಫ್ಯಾಂಟಸಿ ಆಪ್ಗೆ 72 ರೂಪಾಯಿ ಮತ್ತು ಗವರ್ಮೆಂಟ್ಗೆ GST ಮತ್ತು TDS ಎರಡನ್ನು ಸೇರಿಸಿದ್ರೆ 226.4 ರೂಪಾಯಿಗಳು ಸಿಗುತ್ತದೆ. ಇದರಲ್ಲಿ ಅತಿ ಹೆಚ್ಚಿನ ಲಾಭ ಸರ್ಕಾರಕ್ಕೆ ಹೋಗುತ್ತದೆ. ಇದು ಸ್ವಲ್ಪ ಹಣ ಅಲ್ಲ, ಇದು 1000 ಕೋಟಿಯ ಗಡಿಯನ್ನು ದಾಟುತ್ತದೆ. ಹಿಂದೂಸ್ತಾನ್ ಟೈಮ್ನ ರಿಪೋರ್ಟ್ನ ಪ್ರಕಾರ ಇಂಡಿಯನ್ ಕ್ರಿಕೆಟ್ ಟೀಮ್ನ ಪ್ರತಿ ಮ್ಯಾಚ್ಗಳಲ್ಲಿ 15 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ವಹಿವಾಟು ಈ ಆಪ್ಗಳು ನಡೆಸುತ್ತದೆ.